ಅವರು. ಅವರನ್ನು ಮೀಟ್ ಮಾಡೋದಕ್ಕೆ ಬಂದಿದ್ದೀವಿ. ಅವ್ರ ಜೊತೆ ಮಾತಾಡೋಣ ಬನ್ನಿ. ಅಣ್ಣ, ನೀವು ಬೆಂಗಳೂರಿಗೆ ಹೋಗಿದ್ರಿ. ಬೆಂಗಳೂರಿಗೆ ಏನಕ್ಕೆ ಹೋಗಿದ್ರಣ್ಣ? ವಿರಾಟ್ ಕೊಹ್ಲಿ ಸರ್ ಮೀಟ್ ಮಾಡಬೇಕಂತ. ಅಂದರೆ RCB ಮ್ಯಾಚ್ ನೋಡೋದಕ್ಕೆ ನೀವು ಬೆಂಗಳೂರಿಗೆ ಹೋಗಿದ್ರಾ? ಹೌದು. ಹೋಗಿದ್ರಾ? ಅಂದರೆ ನೀವು ಅಲ್ಲಿ ಹೋದ್ಮೇಲೆ ನೀವು ವಿರಾಟ್ ಸರ್ನ ಹೆಂಗೆ ಮೀಟ್ ಆಗಬೇಕಂತ ನೀವು ಯಾಕೆ ಅಂದ್ಕೊಂಡ್ರಿ? ನಾನು ಫಸ್ಟ್ನಿಂದ ಸಣ್ಣಗಿನಿಂದ ನನಗೆ ಮೀಟ್ ಮಾಡಬೇಕಂತ ಆಸೆ ಇತ್ತು. ಹೌದಾ? ಬಟ್ ಅಷ್ಟು ಟೈಟ್ ಸೆಕ್ಯೂರಿಟಿ ಮಧ್ಯೆ ನೀವು ಹೆಂಗೆ ಹೋದ್ರಿ? ಅದು ವಿರಾಟ್ ಕೊಹ್ಲಿ ನೋಡಿದಾಗ ಯಾರು ಕಾಣಿಲ್ಲ ನನಗೆ ಸೆಕ್ಯೂರಿಟಿ ಅದಾದಮೇಲೆ ಗೇಟ್ ಅಂದರೆ ನೀವೇನಾದರೂ ಮುಂಚೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರಾ? ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರಿ? ಈಗ ಹೋಗಬೇಕು, ಹಂಗೆ ಮಾಡಬೇಕು, ಮೀಟ್ ಆಗಬೇಕಂತ ಆಸೆ ಇತ್ತು. ಅಂದರೆ ಅಲ್ಲಿ ಹೋಗಿದ ತಕ್ಷಣ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡ್ರೆ ಇಲ್ಲ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಂಗೆ ಇನ್ನೂ ಟೈಟ್ ಸೆಕ್ಯೂರಿಟಿ ಇತ್ತು. ನನಗೆ ಅನಿಸಿಲ್ಲ ಹೋಗ್ತೀನಿ ಇಲ್ಲ ಅಂದರೆ ಹೋಗ್ಬೇಕಂತ ಫಿಕ್ಸ್ ಆಗಿ ಗೇಟ್ ಹೋಗಿ. ನೀವು ವಿರಾಟ್ ಕೊಹ್ಲಿ ಸರ್ನ ಮೀಟ್ ಆದ್ರಲ್ಲ, ಅವಾಗ ನಿಮ್ಗೆ ಏನು ಅನ್ನಿಸ್ತು? ನನಗೆ ಅವಾಗ ದೇವರು ಹೊರ ಕೊಟ್ಟಂಗೆ ಆಯ್ತು. ನನಗೆ ಮೀಟ್ ಆದ ನಮ್ಮ ಬಾಸ್ ನಾನು ಮೀಟ್ ಆದ ಸರ್ ಜೊತೆ ನೀವು ಮಾತಾಡಿದರೆ ಏನು ಮಾತಾಡಿದ್ರಿ ಸರ್ ಜೊತೆ? ಮತ್ತು ಸುಲಭ ಅಂದ ನನಗೆ. ಸರ್ ಬಿಗ್ ಫ್ಯಾನ್ ಸರ್ ಅಂದೆ ನನಗೆ. ಥ್ಯಾಂಕ್ ಯು ಸೊ ಮಚ್ ಅಂದ. ಮತ್ತು ಕರ್ಕೊಂಡವ್ರು ಹೊರ ಹೊಡಬೇಡ್ರಿ ಅಂದ ಹೇಳಿದೆ ಹಿಂದಿನಾಗ. ಹೌದಾ? ಆ ಕ್ಷಣ ನಿಮಗೆ ಹೆಂಗಿತ್ತಣ್ಣ? ನೀವು ವಿರಾಟ್ ಸರ್ನ ಮಾತಾಡ್ಸಿದ್ರಿ. ಇವಾಗ ಎಷ್ಟೋ ಕೋಟಿ ಜನ ಅಭಿಮಾನಿಗಳ ಕನಸದು ನಾವು ವಿರಾಟ್ ಸರ್ ಜೊತೆ ಮಾತಾಡಬೇಕು, ವಿರಾಟ್ ಸರ್ ಜೊತೆ ಫೋಟೋ ತೆಗಿಬೇಕು ಅಂತಂತೇಳಿ. ಬಟ್ ಅದು ಎಲ್ರಿಗೂ ಸಿಕ್ಕಿಲ್ಲ. ಬಟ್ ನೀವು ಅಷ್ಟೊಂದು ಧೈರ್ಯ ಮಾಡಿಕೊಂಡು ಅಲ್ಲಿ ಹೋದ್ರಿ. ಆ ಕ್ಷಣ ನಿಮಗೆ ಹೆಂಗೆ ಅನ್ನಿಸ್ತು? ನನಗೆ ಫುಲ್ಲು ಖುಷಿ ಅನ್ನಿಸ್ತಕ್ಕ. ಹೆಂಗಂದ್ರೆ ಇವಾಗ ನನಗೆ ಬಂಗಾರ ಸಿಕ್ತಿರೋ ಅಷ್ಟು ಖುಷಿ ಇರಲ್ಲ, ಅಷ್ಟು ಖುಷಿ ಇತ್ತು ನನಗೆ. ಅಂದರೆ ಆ ಫೀಲಲ್ಲಿ ಏನು ಮಾಡಿದ್ರಿ ಏನು ಮಾಡಿದ್ರೆ ಭೀ ನನಗೇನು ಅನಿಸಿಲ್ಲ. ಅದು ಆ ಖುಷಿನಾಗಿದ್ದೆ ಹೇಳ್ತೀನಿ ನಾನು ಅದನ್ನು. ನೀವು ಇವಾಗ ವಿರಾಟ್ ಕೊಹ್ಲಿ ಸರ್ನ ಮೀಟ್ ಆಗಿ ಬಂದ್ರಿ. ಅವ್ರನ್ನ ಮೀಟ್ ಆಗೋಕ್ಕಿಂತ ಮುಂಚೆ ನಿಮ್ಮ ಮನಸ್ಥಿತಿ ಹೆಂಗಿತ್ತು? ಮೀಟ್ ಆದಮೇಲೆ ನಿಮ್ಮ ಮನಸ್ಥಿತಿ ಹೆಂಗಿತ್ತು? ಅವ್ರು ಆದಮೇಲೆ ನನಗೆ ಯಾರು ಕೇರ್ ಮಾಡ್ತಿದ್ದಿಲ್ಲ. ಅವರು ಇನ್ನೂ ನೋಡಿದಾಗ ಕೇರ್ ಮಾಡಿಲ್ಲ. ನಾನು ಅವ್ರು ನೋಡಿದಾಗ ಮೀಟ್ ಆದಮೇಲೆ ರಾಯಚೂರಿನಾಗ ಎಲ್ಲ ನಾನು ಕಿಂಗ್ ವಿರಾಟ್ ಕೊಹ್ಲಿ ಅನ್ನೋಕತ್ತಾರೆ. ಎಲ್ಲ ಜಗ್ಗಿ ರಾಯಚೂರು ಎಲ್ಲ ಪರಿಚಯ ಮಾಡೋಕತ್ತಾರೆ. ಇಷ್ಟು ಖುಷಿ ಯಾವಾಗ ನೋಡಿಲ್ಲ, ಕನಸಲ್ಲಿ ಭೀ ಅಂದ್ಕೊಂಡಿಲ್ಲ ಇಷ್ಟಿಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಜನ. ನಮ್ಮ ರಾಯಚೂರು ಜಗ್ಗಿ ಸಪೋರ್ಟ್ ಸಪೋರ್ಟ್ ಮಾಡ್ತಿದ್ದಾರೆ. ಇದಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಇಷ್ಟು ಸಪೋರ್ಟ್ ಸಿಗುತ್ತೆ ಅಂತ ನೀವು ಹೇಳಿದ್ರಿ, ಇದಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ನಾನು ಕನಸಲ್ಲಿ ಭೀ ಅಂದ್ಕೊಂಡಿಲ್ಲ ಇಷ್ಟೊಂದು ವಿರಾಟ್ ಕೊಹ್ಲಿ ಮೀಟ್ ಆದರೆ ಇಷ್ಟು ಬರ್ತದೆ ಅಂತ. ಜಗ್ಗಿ ಖುಷಿ ಪಡ್ತೀನಿ ನಾನು. ಇಷ್ಟು ಸಾಕು, ಈ ಜನ್ಮಗೆ ಇಷ್ಟು ಸಾಕು. ಸಾರ್ನ ಮೀಟ್ ಮಾಡಬೇಕು ಅಂದರೆ RCB ಮ್ಯಾಚ್ ನೋಡೋಕ್ಕೆ ಹೋಗಿದ್ರಾ? ಅದಕ್ಕಂತಲೇ ಬೆಂಗಳೂರಿಗೆ ಹೋಗಿದ್ರಾ ನೀವು? ಹೌದಾ? ನೀವು ಅಲ್ಲಿ ಬೆಂಗಳೂರಿಗೆ ಹೋದಾಗ ಗ್ರೌಂಡಲ್ಲಿ ಹೋದ್ರಿ. ನೀವು ಗ್ರೌಂಡಲ್ಲಿ ಹೋಗ್ಬೇಕಂತ ನಿಮಗೆ ಏನಕ್ಕೆ ಅನಿಸ್ತು? ಹೋಗಬೇಕು ಸಾರ್, ವಿರಾಟ್ ಕೊಹ್ಲಿ ಸಾರ್ನ ಮೀಟ್ ಮಾಡಬೇಕಂತ ಅನ್ನಿಸ್ತು. ಬಟ್ ಅಷ್ಟು ಟೈಟ್ ಸೆಕ್ಯೂರಿಟಿ ಇತ್ತು, ಯಾರನ್ನೂ ಬಿಡಲ್ಲ. ಬಟ್ ಅಷ್ಟು ಟೈಟ್ ಸೆಕ್ಯೂರಿಟಿ ಮಧ್ಯೆನೂ ನೀವು ಹೋಗಿ ಮೀಟ್ ಆದ್ರಿ. ಅದೇನು ಸಾಧ್ಯ ಆಯಿತು? ವಿರಾಟ್ ಕೊಹ್ಲಿ ಸಾರ್ ಮುಂದೆ ಕಾಣಾಗ ಯಾರು ಕಾಣಿಲ್ಲ. ನನಗೆ ವಿರಾಟ್ ಕೊಹ್ಲಿ ಸಾರ್ನ ನೋಡಿದಾಗ ಸೆಕ್ಯೂರಿಟಿ ಯಾರು ಕಾಣಿಲ್ಲ. ಇದ್ದರು ಅಂದರೆ ಎಲ್ಲ ನೋಡಿಲ್ಲ. ಗೇಟ್ ಪಾರ್ ಆಗಿ ಹೋಗಿದ್ರು. ಆ ಕ್ಷಣ ನಿಮಗೆ ಹೆಂಗಿತ್ತು? ನೀವು ಹೋದ್ರಿ, ಗೇಟ್ ಪಾರ್ ಎಲ್ಲ ಆಗಿ ಹೋಗಿದ ತಕ್ಷಣ ನಿಮಗೆ ಆ ಕ್ಷಣ ಹೆಂಗಿತ್ತು ಮನಸ್ಸಲ್ಲಿ? ದೇವರು ಹೊರ ಕೊಟ್ಟಂಗೆ ಆಯ್ತು ನನಗೆ. ಮೀಟ್ ಮಾಡಬೇಕು. ನೀವು ಮಾತಾಡಿದ್ರು ಅವ್ರ ಹತ್ರ? ಏನು ಮಾತಾಡಿದ್ರಿ? ಅವರು ಹಿಂದಿನಾಗ ಅಂದ ಸುಲಭ ಅಂದ. ಸರ್ ಬಿಗ್ ಫ್ಯಾನ್ ಸರ್ ಅಂದ. ಥ್ಯಾಂಕ್ ಯು ಸೊ ಮಚ್ ಅಂದ. ಅಕ್ಕುಮಾರ್ ಅಲ್ಲುಗುಲೆ ಲಜ್ಜಾವಾಗ ಹಿಂದಿನಾಗ ಅವ್ರು ಸೈಡ್ ಕರ್ಕೊಂಡು. ಅಣ್ಣ, ನೀವು ಗ್ರೌಂಡ್ ಒಳಗಡೆ ಓದಿನಿ ಅಂತ ಹೇಳಿದ್ರು. ಹೋದಾಗ ಗ್ರೌಂಡ್ ಒಳಗಡೆ ಹೋದಾಗ ನಿಮ್ಮ ತಲೆ ಒಳಗಡೆ ಏನು ಓಡ್ತಿತ್ತು? ಅವಾಗ ನಾನು ಕ್ಯಾಮ್ರಾಮನ್ ಕಾಣಿಸಿದೆ, ಎಲ್ಲ ಫೋಕಸ್ ಮಾಡಿದೆ. ನನಗೆ ಅಲ್ಲಿಂದ ಹೋಗೋ ಮನಸ್ಸಿಲ್ಲ ನನಗೆ. ಅವ್ರು ಹಂಗೆ ಕರ್ಕೊಂಡು ಹೋದ್ರು. ಗ್ರೌಂಡಾಗ ಹೋಗಿದ್ದೆ. ಅವತ್ತು RCB ವರ್ಸಸ್ ಯಾವ ಪಂದ್ಯ ಇರುತ್ತೆ? ಪಂಜಾಬ್ ಅಂತ ಹೇಳ್ತೀನಲ್ಲ ನೀವು ಹೋಗಿದ್ದಾಗ. ಹೋದ್ಮೇಲೆ ನೀವು ಹೆಂಗೆ ಬಂದ್ರಿ ಹೊರಗಡೆ? ಅವರು ಸೆಕ್ಯೂರಿಟಿ ಕರ್ಕೊಂಡೋದ್ರು, ಹೊಡೆದ್ರು. ಸೆಕ್ಯೂರಿಟಿ ಕರ್ಕೊಂಡೋದ್ಮೇಲೆ ಹೊಡೆದ್ಮೇಲೆ ಪೊಲೀಸರು ಬಂದು ಜೈಲಿಗೆ ಕುಂದಿರಿಸಿ. ನಿಮಗೆ ಹೊಡೆದ್ರು ಅವರು? ನಿಮಗೆ ಏನು ಹೊಡೆದ್ರು ಅವರು? ಹೆಂಗೇನು ಮೇಡಮ್ ನನಗೂ ಗೊತ್ತಿಲ್ಲ. ಅಂದರೆ ಹೊಡೆದ್ರು, ಬಾಡಿಗಾರ್ಡ್ ಹೊಡೆದ್ರು. ಅವ್ರು ಹೊಡೆದ ಮೇಲೆ ಪೊಲೀಸರು ಬಂದು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಕುಂದಿರಿಸಿ. ಅಲ್ಲಿ ಪೊಲೀಸರು ಭೀ ಹೊಡೆದ್ರು. ಪೊಲೀಸರು ನಿಮ್ಗೆ ಏನು ಕೇಳಿಲ್ಲ, ಸುಮ್ಮನೆ ಡೈರೆಕ್ಟಾಗಿ ಹೊಡೆದ್ಬಿಟ್ರು? ನಿಮಗೇನು ಕೇಳಿಲ್ಲ? ಫಸ್ಟ್ ಹೊಡೆದ್ರು. ನೀವು ಕೇಳಿಲ್ಲ ಅವ್ರು ನನಗೇನು ಕುಡಿದಿದ್ರಿ ನೀವು ಅಂತ? ಇಲ್ಲ ಮೇಡಮ್, ನನಗೆ ಗುಂಗನಾಗ ಇದ್ದಿದ್ದಿಲ್ಲ. ನಾವು ಹೊಡೆದಿದ್ದು ವಿರಾಟ್ ಕೊಹ್ಲಿ ಮೀಟ್ ಆಗಿ ಅದೇ ಗುಂಗನಾಗ ಇದ್ದಿಲ್ಲ. ಮತ್ತು ಪೊಲೀಸ್ ಸ್ಟೇಷನಿಂದ ಹೊರಗಡೆ ಹೆಂಗೆ ಬಂದರು? ಅವರು ಒಂದಿನ ಆದಮೇಲೆ ಬಿಟ್ಟರು ಮೇಡಮ್. ಒಂದಿನ ಆದಮೇಲೆ ಯಾರಾದರೂ ನಿಮ್ಮ ಕಡೆ ಅವ್ರು ಯಾರಾದರೂ ಬಂದ್ರಾ? ಬೆಂಗಳೂರು ನಮ್ಮ ಡ್ಯಾನ್ಸರ್ ಪ್ರಶಾಂತನ ಇದ್ದಾರೆ, ಅವ್ರನ್ನ ಕಳಿಸಿದ್ದೆ. ಹೌದಾ? ಇನ್ನು ನಿಮ್ಮ ಜೊತೆ ಯಾರು ಬಂದಿದ್ರಣ್ಣ ಬೆಂಗಳೂರಿಗೆ ನೀವು ಹೋದಾಗ? ನಾನು ಒಬ್ಬನೇ ಹೋಗಿದ್ದೆ. ನೀನು ಒಬ್ಬನೇ ಹೋಗಿದ್ದೆ? ಯಾವ ಫ್ರೆಂಡ್ಸ್ ಇರಲಿಲ್ಲ, ಫ್ಯಾಮಿಲಿ ಮೆಂಬರ್ಸ್ ಇರಲಿಲ್ಲ, ಯಾರೂ ಇರಲಿಲ್ಲ? ಒಬ್ಬನೇ ಹೋಗಿದ್ದೆ. ಡ್ಯಾನ್ಸ್ ಮಾಸ್ಟರ್ ಬಂದಮೇಲೆ ಅವ್ರು ಏನು ಹೇಳಿದ್ರು ಅವ್ರಿಗೆ ನಮ್ಮ ಡ್ಯಾನ್ಸಲ್ಲಿ ಡಿಕೆಡಲ್ಲಿ ಡ್ಯಾನ್ಸ್ ಮಾಡ್ತಾನೆ, ಶೂಟಿಂಗ್ ನಡೀತಾನೆ ಹಂಗಾಗಿ ಪ್ರಶಾಂತನ ಈ ದರ್ಶನ ಒಬ್ಬನೇ ಇದ್ದಾರೆ. ಇಬ್ಬರು ಬಂದು ಬಿಡಿಸ್ಕೊಂಡು ಹೋಗ್ತಾರೆ.
ಅಟ್ಲೀಸ್ಟ್ ನೀವು ಬೆಳೆಸ್ಕೊಂಡು ಹೋಗ್ಬೇಕಾದ್ರೂ ಕೇಳಲಿಲ್ಲ ಅವ್ರಿಗೆ, ಸರ್ ನೀವು ನನಗೇನು ಕೊಡಿದ್ರಿ ಅಂತ ಇಲ್ಲ ಕೇಳಿಲ್ಲ. ಕೇಳಬೇಕಿತ್ತಲ್ಲ. ಇಲ್ಲ ಆ ಸಿಚುವೇಶನಲ್ಲಿ ಬಂದಿಲ್ಲ ನಾವು, ಹೋಗ್ಬಾರ್ದು ಹಂಗ ಹಿಂಗ ಅಂತ ಹೇಳಿದ್ರು. ಅವಾಗ ನೀವೇನಾದರೂ ಹೇಳಿದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಸರ್, ಇಲ್ಲ ಅವರು ಅಂದೆ ಗೊತ್ತು ಫ್ಯಾನ್ ನಾನು ಅದಕ್ಕೆ ಹೋದೆ ಅಂತ ಹಂಗೇನಾದ್ರು ಅಂತ ಅಂದೆ, ಹಾಂ ಅವ್ರು ಕೇಳಿಸ್ಕೊಂಡಿಲ್ಲ. ಕೇಳಿಸ್ಕೊಂಡಿಲ್ಲ, ಹೊಡೆದ್ರು. ಅಂದರೆ ನಾರ್ಮಲಾಗಿ ಹೊಡೆದ್ರೆ ಏನೋ ತುಂಬ ಪೆಟ್ಟಾಗೋ ರೀತಿ ಹೊಡೆದ್ರೆ ಹೊಡೆದ್ರು ಚಲೋನೇ ಹೊಡೆದ್ರು. ಅಣ್ಣ ನೀವು DKD ಅಂತ ಹೇಳಿದ್ರಿ, ಇದು ನನಗೆ ಗೊತ್ತಿಲ್ಲ, ನೀವು DKD ಅಂತ ಡ್ಯಾನ್ಸ್ ಅಲ್ಲಲ್ಲೂ ಮಾಡ್ತೀರಂತ, ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀರಾ? ರಾಹುಲ್ ಮಾಸ್ಟರ್ ಪ್ರಶಾಂತ್ ಅನ್ನ ಇದ್ದಾರಾ, ಅವ್ರು ನಾನು ಇಲ್ಲಿ ರಾಯಚೂರಿನಾಗ ಕೆಲಸ ಮಾಡ್ತಿದ್ದೆ, ಡ್ಯಾನ್ಸ್ ಮಾಡ್ತಿದ್ದೆ. ಅವ್ರು ಕರ್ಕೊಂಡೋಗಿ ಸೈಡ್ ಡ್ಯಾನ್ಸರ್ ಇಲ್ಲಿ ಕರೆಸಿದ್ರು ನಮಗೆ, ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದೀನಿ ಸೈಡ್ ಡ್ಯಾನ್ಸರ್. ನೀವು DKD ಹೆಂಗೆ ಹೋದ್ರಿ? ಇಲ್ಲಿಂದ ಫೋನ್ ಮಾಡಿ ಕರೆಸಿರೋ, ಹಿಂಗೆ ಡ್ಯಾನ್ಸ್ ಸೈಡ್ ಡ್ಯಾನ್ಸರ್ ಬೇಕು ನಿಮಗೆ ಅಂತ ಕರೆಸಿದ್ರು ರಾಹುಲ್ ಮಾಸ್ಟರ್ ಪ್ರಶಾಂತ್ ಅನ್ನ. ಅವ್ರು ಕಲಿಸಿದ್ರು, ನಾನು ಹೋಗಿ ಡ್ಯಾನ್ಸ್ ಮಾಡಿದೆ. ಒಂದು ತಿಂಗಳು ಅಲ್ಲೇ ಇದ್ದೆ ಕೆಲಸ, TV ಶೋನಾಗ ಶಿವರಾಜ್ ಕುಮಾರ್ ಸರ್ ಎಲ್ಲ ಮೀಟ್ ಮಾಡೋದು. ಅಲ್ಲ ಅಣ್ಣ, ಇವಾಗ ನೀವು DKDಗೆ ಹೋಗ್ಬೇಕಂದ್ರೆ ಎಲ್ಲರ ಪರ್ಫಾರ್ಮ್ ಮಾಡಬೇಕು, ಇಲ್ಲ ನೀವು ಪರ್ಫಾರ್ಮ್ ಮಾಡಿ ಹೋದ್ರಾ ಇಲ್ಲ ಗೊತ್ತಿದ್ದವ್ರ ಮೂಲಕ ಹೋದ್ರಾ, ಹೆಂಗೆ ಹೋದ್ರಿ DKD ಆ ಪ್ಲಾಟ್ಫಾರ್ಮಿಗೆ ನೀವು ಹೆಂಗೆ ಹೋದ್ರಿ? ನಾನು ಸೈಡ್ ಡ್ಯಾನ್ಸರಲ್ಲಿ ಹೋಗಿ ಸೈಡ್ ಡ್ಯಾನ್ಸರ್ ನಾರ್ಮಲ್ ಆಗಿ ಎಲ್ಲಿ ಮಾಡ್ತಿದ್ರಿ ನೀವು ಮುಂಚೆ? ಇಲ್ಲ ರಾಯಚೂರಿನಾಗೆ ರಾಯಚೂರಲ್ಲಿ ಮಾಡ್ತೀವಿ, ರಾಯಚೂರಲ್ಲಿ ಮಾಡ್ಕೊಳ್ತಾ DKD ಸ್ಟೇಜ್ವರೆಗೂ ನೀವು ಹೋದ್ರಿ. ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಣ್ಣ DKD? ಯಾಕಂದ್ರೆ ನೀವು TV ಬರ್ತೀರಾ, ಇದು ಜಿ ಕನ್ನಡ ಅನ್ಕೊಳ್ತೀರಲ್ಲ, ಅಲ್ಲಿ ಎಲ್ಲರೂ ನೋಡ್ತಿರ್ತಾರೆ, ಅವಾಗ ನಿಮಗೆ ಹೆಂಗೆ ರೆಸ್ಪಾನ್ಸ್ ಇತ್ತು? ಅವಾಗ ಜಗ್ಗಿ ಖುಷಿ ಅನಿಸ್ತಾಕ ನನಗಂದ್ರೆ. ಅಷ್ಟೊಂದು ಬಂದಿಲ್ಲ ರೆಸ್ಪಾನ್ಸ್ ಟಿವಿನಾಗ, ಅಂದರೆ ಭಾಳ ಜನ ಇರ್ತಾರೆ ಡ್ಯಾನ್ಸರು, ಅಷ್ಟೊಂದು ಬಂದಿಲ್ಲ ಅಂದರೆ ಬಂತು. ರಾಹುಲ್ ಮಾಸ್ಟರ್ಗೆ ಕೊಟ್ಟ, ನೆಕ್ಸ್ಟ್ ಟೈಮ್ ಆಡಿಷನ್ ಕೊಟ್ಟು ನೀನು ಸೆಲೆಕ್ಟ್ ಆಗ್ತಿದ್ದೆ ಅಂತ ಇಂಪ್ರೆಸ್ ಮಾಡಿದೆ ನಾನು ರಾಹುಲ್ ಮಾಸ್ಟರ್ ಪ್ರಶಾಂತ್. ಅಂದರೆ ಯಾವತ್ತೂ ಸಿಂಗಲ್ ಆಗಿ ಆಡಿಲ್ಲ? ಇಲ್ಲ ಇಲ್ಲ, ಸೈಡ್ ಡ್ಯಾನ್ಸರ್ ಸೈಡ್ ಡ್ಯಾನ್ಸರ್ ಇನ್ನೂ ಕೊಟ್ಟಿಲ್ಲ, ಆಡಿಷನ್ ಕೊಡಬೇಕು. ಕೊಟ್ಟಿಲ್ಲ, ಕೊಡ್ರಿ ಮತ್ತೆ. ಅದೇ ಕೊಡಬೇಕು. ನಿಮ್ಮ ಪರ್ಸ್ನಲ್ ಜೀವನ ಅಂತ ಬಂದರೆ ನೀವೇನು ಓದ್ಕೊಳ್ತಿದ್ದೀರಾ, ಏನು ಕೆಲಸ ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ? ಇಲ್ಲ ಓದೋದೇನಿಲ್ಲ ಮೇಡಮ್, ಓದೋದು. ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ ನಮ್ಮ ಮನೆಯಾಗ. ಅವಾಗನಿಂತ ಕೆಲ್ಸಕ್ಕೆ ಹೋಗ್ತೀನಿ ಮೇಡಮ್. ಏನು ಕೆಲಸ ಮಾಡ್ತೀರಾ ನೀವು? ನಾರ್ಮಲಾಗಿ ಏನಾನ ಇದು ಬೇಲ್ದಾರ ಕೆಲಸ, ಯಾವ ಕೆಲಸ ಟೈಮ್ ಪಾಸ್ ಆಚೆ ಮಾಡ್ತೀನಿ ಹೌದಾ? ಟೆಂಪರರಿ. ನಾವು ಇವಾಗ ಕ್ರಿಕೆಟಲ್ಲಿ ಬಂದರೆ ತುಂಬ ಪ್ಲೇಯರ್ಸ್ ಆಡ್ತಾರೆ, IPL ಬಂದರೂ ಆಡ್ತಾರೆ, ಚೆನ್ನೈ ಅವೆಲ್ಲ ಆಡ್ತಾರೆ. ಬಟ್ ನಿಮಗೆ ವಿರಾಟ್ ಕೊಹ್ಲಿ ಸರ್ ಯಾಕೆ ಇಷ್ಟ ಆದರು? ಅವರು ಆ್ಯಟಿಟ್ಯೂಡು, ಅವ್ರ ಸ್ಮೈಲು, ಅವ್ರ ಇಂಪ್ರೆಷನು ಎಲ್ಲ ಒಂದು ಬ್ರ್ಯಾಂಡ್. RCB ಅಂದರೆ RCB ಕಡೆ ಆಡ್ತಿರ್ತಾನೆ, ನಮಗಂದ್ರೆ ತುಂಬ ಇಷ್ಟ ಅವರು ವಿರಾಟ್ ಕೊಹ್ಲಿ ಸರ್. ವಿರಾಟ್ ಕೊಹ್ಲಿ ಸರಲ್ಲಿ ನಿಮಗೊಂದು ಗುಣ ಇಷ್ಟ ಆಗೋದಾದರೆ ಯಾವ ಗುಣ ಇಷ್ಟ ಆಗುತ್ತೆ? ಅವರು ಆ್ಯಟಿಟ್ಯೂಡು. ಏನಕ್ಕೆ? ಅವ್ರಿಗೆ ಯಾರಿಗೆ ಹೆಂಗೆ ತೋರಿಸ್ಬೇಕು, ಹೆಂಗೆ ಇಂಪ್ರೆಷನ್ ಮಾಡಬೇಕು, ಅವರಿಂದ ಕಲ್ತ್ಕೋಬೇಕಲ್ಲ. ಅವರಿಂದ ಕಲ್ತ್ಕೋಬೇಕು. ಸೊ ನಿಮ್ಗೆ ಹಂಗಾಗಿ ವಿರಾಟ್ ಕೊಹ್ಲಿ ಸರ್ ಅವ್ರು ಇಷ್ಟ. ನಿಮಗೆ ಇನ್ ಕೇಸ್ ಏನಾದರೂ ಕ್ರಿಕೆಟ್ ಆಡುವಂಥ ಚಾನ್ಸ್ ಬಂದರೆ ಯಾರ ಜೊತೆ ಆಡೋಕ್ಕೆ ಇಷ್ಟಪಡ್ತೀರಾ? ವಿರಾಟ್ ಕೊಹ್ಲಿ ಸರ್ ಇರ್ತಾರೆ, ಅವ್ರ ಜೊತೆಗೆ ಆಡೋಕ್ಕೆ ಇಷ್ಟಪಡ್ತೀರಾ, ಇನ್ನು ಅವ್ರ ಅಪೋಸಿಟ್ ಆಡೋಕ್ಕೆ ಇಷ್ಟಪಡ್ತೀರಾ? ಅವ್ರ ಜೊತೆ ಅವ್ರ ಜೊತೆ ಆಡೋಕ್ಕೆ ಇಷ್ಟಪಡ್ತೀರಾ? ಅಪೋಸಿಟ್ ಆಡಲ್ಲ ಅಣ್ಣ. ವಿರಾಟ್ ಕೊಹ್ಲಿ ಸರ್ ತುಂಬ ಮ್ಯಾಚ್ ಆಡಿದ್ದಾರೆ, ಇಲ್ಲಿವರೆಗೂ ತುಂಬ ಮ್ಯಾಚ್ ಆಡಿದ್ದಾರೆ. ನಿಮಗೆ ಒಂದು ಮ್ಯಾಚ್ ಇದು ವಿರಾಟ್ ಕೊಹ್ಲಿ ಸರ್ ಆಡಿದರೆ ಇನ್ನೊಂದ್ಸರಿ ನಾನು ನೋಡಬೇಕು ಅನ್ನೋದಿದ್ರೆ ಅದು ಯಾವ ಮ್ಯಾಚ್? RCB ಮ್ಯಾಚ್. RCB ಕಪ್ಪು ಗೆದ್ಕಂದ್ರೆ ಚಲೋ ಅನಿಸ್ತದೆ, ಚಲೋ ಅನಿಸ್ತದೆ ಅಂತ ಗೆದ್ಕೋಬೇಕಂತ ಆಸೆ. RCB ಹಾಂ, ಹಿಡ್ಕೊಳುತ್ತಂತ ಅನಿಸುತ್ತಾ? ಅನಿಸ್ತೇ ಮೇಡಮ್, ನೋಡೋಕ್ಕಾಗಲ್ಲ ಮೇಡಮ್. ಆಗಿದ್ರೆ ಚಲೋ ಆಯಿತು, ಈ ಜೀವನ ಇಷ್ಟೇ ಸಾಕು ಅನಿಸ್ತದೆ. ಸರಿ ಅಣ್ಣ. ಕಪ್ ಗೆಲ್ಲಿತಾರಂತ ಅನಿಸುತ್ತಾ RCB ಅವರು? ಗೆಲ್ತದೆ ಮೇಡಮ್, ನನ್ನ ಕನಸಲ್ಲ, ಇದು ಕರ್ನಾಟಕ ಕನಸದು. ಗೆಲ್ಲಬೇಕಂತ ಆಸೆ ಪಡ್ತೀನಿ ಎಲ್ಲ ಕರ್ನಾಟಕದವರು. ನಾನು ಆಶಿಸ್ತೀನಿ RCB ಈ ಸರಿ ಕಪ್ ಗೆಲ್ಲಬೇಕು ಅಂತ. ಸಲ ಕಪ್ ನಮ್ದೇನು ಬೇಕೆಲ್ಲ. ಅಕ್ಕ, ತುಂಬ ಜನ ಇರಬೇಕಾದ್ರೆ ನೀವು ಇವ್ರನ್ನೇ ಏನಕ್ಕೆ ಇಂಟರ್ವ್ಯೂ ಮಾಡಬೇಕು ಅಂದ್ಕೊಂಡ್ರಿ? ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಬಡವ್ರ ಮಕ್ಕಳನ್ನ ಇಂಟರ್ವ್ಯೂ ಮಾಡಬೇಕಂತ. ಅಣ್ಣ, ರಾಯಚೂರು ಕಡೆಯಿಂದ ನೀವು RCBಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ರಾಯಚೂರು ಅಂದರೆ ಕದರ್ ಜಾಸ್ತಿ, RCB ಅಂದರೆ ಪವರ್ ಜಾಸ್ತಿ. 100 ಸಲ ಸೋತರು 100 ಸಲ ಗೆದ್ದರು, ನಾವು ಯಾವತ್ತಿದ್ರು RCB ಫ್ಯಾನ್ಸೇ. ಈ ಸಲ ಕಪ್ ನಮ್ಮದೇ.